ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾ ದೀಪಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ, ನಾನು ಇಲ್ಲಿ ರವಾದಿಂದ ಲಡ್ಡುವನ್ನು ಮಾಡ್ತಾ ಇದ್ದೀನಿ. ನೋಡಿ, ಇದು ಚಿರೋಟಿ ರವಾದಿಂದ ಈ ಲಡ್ಡುವನ್ನು ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಒಂದು ಬಟ್ಟಲು ರವಾವನ್ನು ತಗೊಂಡಿದ್ದೀನಿ. ಇದು ಚಿರೋಟಿ ರವ, ನಾವು ಮನೆಯಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದೇ ರವಾವನ್ನು ನಾನು ಇಲ್ಲಿ ಒಂದು ಬಟ್ಟಲನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಮತ್ತು ನಾನು ಸ್ಟವ್ ಮೇಲೆ ಒಂದು ಬಾಳಿಗೆಯನ್ನಿಟ್ಟುಕೊಂಡು ನಾನು ಅದಕ್ಕೆ ತುಪ್ಪವನ್ನು ಹಾಕೋತಾ ಇದ್ದೀನಿ. 2 ಸ್ಪೂನ್ ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳೋಣ. ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಇವು ತುಪ್ಪದಲ್ಲಿ ಹುರಿದುಕೊಳ್ಬೇಕು. ನೋಡಿ, ಈ ಥರ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಕಿಶ್ಮಿಶ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ದ್ರಾಕ್ಷಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಪಿಸ್ತಾ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇವೆಲ್ಲವನ್ನು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಮತ್ತು ಅದೇ ತುಪ್ಪದಲ್ಲಿ ನಾನು ಒಂದು ಬಟ್ಟಲು ರವವನ್ನು ಇಟ್ಕೊಂಡಿದ್ದೀನಲ್ಲ, ಆ ರವವನ್ನು ಈ ತುಪ್ಪಕ್ಕೆ ಹಾಕಿಕೊಂಡು ನಾನು ಇದನ್ನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಹುರಿದುಕೊಳ್ಳಿ. ತುಪ್ಪದಲ್ಲಿ ರವವನ್ನು ಇದರ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ. ಇದನ್ನು ಒಂದು 4ರಿಂದ 5 ನಿಮಿಷನಾದರೂ ಕಂಟಿನ್ಯೂ ಹುರಿದುಕೊಳ್ಬೇಕು. ಇದು ನಾವು ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ಮತ್ತು ನಾವು ಈ ರವಾ ಲಡ್ಡುವನ್ನು ಒಂದು 15 ದಿವಸ 8 ದಿವಸ ಇಡಬೇಕಾದರೆ ನಾವು ತುಪ್ಪದಲ್ಲಿ ರವವನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಇದರ ಘಮ ಘಮ ವಾಸನೆ ಬರುವವರೆಗೂ ನಾವು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಇವು ಬೇಗನೆ ಹಾಳಾಗುತ್ತವೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ರವವನ್ನು ಹುರಿದುಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಚೆನ್ನಾಗಿ ಹುರಿದ್ಕೋಬೇಕು. ಅದಕ್ಕೆ ನಾನು ಕೊಕೊನಟ್ ಪೌಡರ್ ಇರುತ್ತಲ್ವ, ಆ ಕೊಕೊನಟ್ ಪೌಡರ್ ಒಂದು ಬಟ್ಟಲು ಹಾಕೋತಾ ಇದ್ದೀನಿ. ನೋಡಿ, ಒಂದು ಬಟ್ಟಲು ರವಕ್ಕೆ ಒಂದು ಬಟ್ಟಲು ಕೊಕೊನಟ್ ಪೌಡರನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ಪೌಡರನ್ನು ಹಾಕಿದ ಮೇಲೆ ನಾವು ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದರ ಕೊಕೊನಟ್ ಪೌಡರ್ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡಿ, ಈ ಥರ ಆಗಿದೆ. ನೋಡಿ, ಇವಾಗ ನಾವು ಒಂದು ಸ್ವಲ್ಪ ಹಾಲನ್ನು ಹಾಕಿಕೊಳ್ಳೋಣ. ಅರ್ಧ ಬಟ್ಟಲು ಹಾಲನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ತೆನೆ ಇದ್ದರೆ ತೆನೆ ಹಾಕಿಕೊಳ್ಳಿ, ತುಂಬ ಸೂಪರಾಗಿ ಬರುತ್ತವೆ. ನನ್ನ ಹತ್ರ ಸ್ವಲ್ಪನೇ ಇದ್ದಿತ್ತು, ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಹಾಲನ್ನು ಹಾಕ್ಕೊಂಡಿದ್ದೀನಿ. ತೆನೆ ಹಾಕೋದ್ರಿಂದ ತುಂಬ ರುಚಿಯಾಗಿ ಈ ರವೆ ಲಡ್ಡು ಬರುತ್ತವೆ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಹಾಲನ್ನು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಗಂಟು ಇರಬಾರ್ದು, ಉಂಡೆ ಈ ಥರ ಉಂಡೆ ಇಲ್ಲದ ಹಾಗೆ ನಾವು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಒಂದು ಹಾಲನ್ನು ಹಾಕಿದ ಮೇಲೆ ಒಂದು 2 ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಇದು ಮತ್ತೆ ರವ ಥರ ಆಗಿದೆ. ನೋಡಿ, ಈ ಥರ ನೀವು ಚೆನ್ನಾಗಿ ಹುರಿದುಕೊಳ್ಳಿ. ಮತ್ತು ನಾವು ಇದಕ್ಕೆ ಇವಾಗ ಸಕ್ಕರೆಯನ್ನು ಪೌಡರನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಒಂದು ಬಟ್ಟಲು ರವೆಗೆ ಒಂದು ಬಟ್ಟಲು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುರಿದಿಟ್ಟುಕೊಂಡಿರುವ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲವನ್ನು ಹಾಕಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮತ್ತು ಇಲಾಚಿ ಪೌಡರ್ ಒಂದು 3ರಿಂದ 4 ಇಲಾಚಿ ಇನ್ನು ಪುಡಿ ಮಾಡಿಕೊಂಡು ಆ ಇಲಾಚಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ಹಾಕಿದ ಮೇಲೆ ಇದು ಸ್ವಲ್ಪ ನೀರು ಬಿಟ್ಟಿರೋ ಥರ ಆಗಿರುತ್ತದೆ. ಸ್ವಲ್ಪ ನೋಡಿ, ಈ ಥರ ಆಗಿದೆ. ನೋಡಿ, ಇದನ್ನು ಚೆನ್ನಾಗಿ ನಾವು ಹುರಿದುಕೊಳ್ಬೇಕು. ಇವಾಗ ಮತ್ತೆ 1 ಚಮಚ ನಾವು ತುಪ್ಪವನ್ನು ಹಾಕಿಕೊಳ್ಳೋಣ. ಈ ತುಪ್ಪವನ್ನು ಹಾಕಿರುವುದರಿಂದ ತುಂಬ ಸಾಫ್ಟಾಗಿ ಬರ್ತವೆ ಈ ರವೆ ಲಡ್ಡು, ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತದೆ. ಈ ಥರ ನಾವು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ಥರ ಆಗಿದೆ. ನೋಡಿ, ಲೋ ಫ್ಲೇಮಲ್ಲೇ ಮಾಡಿಕೊಳ್ಳಬೇಕು ಇದನ್ನೆಲ್ಲವನ್ನು. ಹೈ ಫ್ಲೇಮ್ ಇಡಲಿಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಮಾಡಿಕೊಳ್ಳಿ. ನೋಡಿ, ಇವಾಗಿದು ರೆಡಿಯಾಗಿದೆ. ಉಂಡೆಗಟ್ಟೋದಕ್ಕೆ ಆರಾಮವಾಗಿ ಬರುತ್ತದೆ. ಇವಾಗ ನಾವು ಇದನ್ನು ಗ್ಯಾಸ್ನಿಂದ ಕೆಳಗೆ ಇಟ್ಟುಕೊಂಡು ನಾವು ಇದನ್ನು ಆರಲು ಬಿಡಬೇಕು. ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಿಟ್ಕೊಳ್ಳೋಣ. ಒಂದು ಸ್ವಲ್ಪ ಆರಲು ಬಿಡಬೇಕು. 1-2-3 ನಿಮಿಷ ಆರಿದೆ. ಇವಾಗ
ನೋಡಿ ಇವಾಗ ನಾವು ಉಂಡೆ ಕಟ್ಕೊಳ್ಳೋಣ. ನೋಡಿ ಎಷ್ಟು ಆರಾಮವಾಗಿ ಬರ್ತಾ ಇದೆ ಅಂತ ಉಂಡೆ. ತುಂಬ ಸೂಪರಾಗಿ ಬರುತ್ತವೆ ಮತ್ತು ಸಾಫ್ಟಾಗಿರ್ತವೆ. 8 ದಿನ ಇಟ್ಟರೂ ಇದು ಗಟ್ಟಿ ಆಗುವುದಿಲ್ಲ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಪಂಚಮಿ ಹಬ್ಬ ಬರ್ತಾ ಇದೆ. ಎಲ್ಲದಕ್ಕೂ ನೀವು ಮನೆಯಲ್ಲೇ ಮಾಡಿಕೊಂಡು ಉಂಡೆಯನ್ನು ಮಾಡಿಕೊಳ್ಳಬಹುದು. ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನು ಕಟ್ಕೊಂಡಿದ್ದೀನಿ. ಮತ್ತು ಇದು ಕೊಕೊನಟ್ ಪೌಡರನ್ನು ಹಚ್ತಾ ಇದ್ದೀನಿ ಮೇಲಿಂದ. ತಿನ್ನೋದಕ್ಕೂ ತುಂಬ ಟೇಸ್ಟ್ ಕೂಡ ಇರುತ್ತೆ ಮತ್ತು ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣಿಸ್ತವೆ ಈ ಕೊಕೊನಟ್ ಪೌಡರ್ ಹಚ್ಚೋದರಿಂದ. ನೋಡಿ ಈ ಥರ ಎಲ್ಲ ಉಂಡೆಗಳನ್ನು ಕೊಕೊನಟ್ ಪೌಡರ್ ಹಚ್ಚಿದ್ದೀನಿ ಎಲ್ಲ ಉಂಡೆಗಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೋಡಿ ಒಂದು ಉಂಡೆಯನ್ನು ಒಡೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಕೂಡ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ಸಾಫ್ಟಾಗಿ ಇದೆ ನೋಡಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಓಕೆ.